ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲಿಯೂ ಕೂಡ ರಾಜಕೀಯ ಅನ್ನುವಂಥದ್ದು ಭಾರಿ ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಟರ್ ವಾರ್. ಔರಾದ ಕಮಲಾನಗರದಲ್ಲಿ ನೀರಿಗೆ ಹಾಹಾಕಾರ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಕುಡಿಯುವ ನೀರಿನ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ವರ್ಷದ ಹಿಂದನೆ ಟೆಂಡರ್ ಕೂಡ ಆಗಿತ್ತು. ಬರೋಬ್ಬರಿ 88 ಕೋಟಿ ರೂಪಾಯಿಗೆ ಟೆಂಡರ್ ಮಂಜೂರಾಗಿತ್ತು. ಇನ್ನ ವರ್ಷ ಉರುಳಿದ್ರೂ ಕೂಡ ಇನ್ನೂ ಈ ಕಾಮಗಾರಿ ಶುರುವಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿ ಶಾಸಕರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಔರಾದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಪದೇ ಪದೇ ನಾನು ಮಾತಾಡ್ತಾ ಇದ್ದೀನಿ, ಮಂತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಟೆಂಡರ್ಗೂ 1 ವರ್ಷ ಲೇಟು, 1 ವರ್ಷ ಟೆಂಡರ್ ಮಾಡ್ಲಕ್ಕ ಲೇಟು, ಆಮೇಲೆ ಟೆಂಡರ್ ಆದ್ಮೇಲೆ 1 ವರ್ಷ ಲೇಟು. ನಮ್ಗೆ ಯಾಕೆ ಹಿಂಗಾಗ್ತಾ ಇದೆ? ನಾವು ಚೀಫ್ ಇಂಜಿನಿಯರ್ಗೆ ಮಾತಾಡಿದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದೀನಿ, AWE ಎಲ್ಲರೂ ಯಾರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತಾಗಿ ತಮ್ಮ ಮುಖಾಂತರ. ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲಿಯೂ ಕೂಡ ರಾಜಕೀಯ ಅನ್ನುವಂಥದ್ದು ಭಾರಿ ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಟರ್ ವಾರ್. ಔರಾದ ಕಮಲಾನಗರದಲ್ಲಿ ನೀರಿಗೆ ಹಾಹಾಕಾರ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಕುಡಿಯುವ ನೀರಿನ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ವರ್ಷದ ಹಿಂದನೆ ಟೆಂಡರ್ ಕೂಡ ಆಗಿತ್ತು. ಬರೋಬ್ಬರಿ 88 ಕೋಟಿ ರೂಪಾಯಿಗೆ ಟೆಂಡರ್ ಮಂಜೂರಾಗಿತ್ತು. ಇನ್ನ ವರ್ಷ ಉರುಳಿದ್ರೂ ಕೂಡ ಇನ್ನೂ ಈ ಕಾಮಗಾರಿ ಶುರುವಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿ ಶಾಸಕರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಔರಾದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಪದೇ ಪದೇ ನಾನು ಮಾತಾಡ್ತಾ ಇದ್ದೀನಿ, ಮಂತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಟೆಂಡರ್ಗೂ 1 ವರ್ಷ ಲೇಟು, 1 ವರ್ಷ ಟೆಂಡರ್ ಮಾಡ್ಲಕ್ಕ ಲೇಟು, ಆಮೇಲೆ ಟೆಂಡರ್ ಆದ್ಮೇಲೆ 1 ವರ್ಷ ಲೇಟು. ನಮ್ಗೆ ಯಾಕೆ ಹಿಂಗಾಗ್ತಾ ಇದೆ? ನಾವು ಚೀಫ್ ಇಂಜಿನಿಯರ್ಗೆ ಮಾತಾಡಿದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದೀನಿ, AWE ಎಲ್ಲರೂ ಯಾರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತಾಗಿ ತಮ್ಮ ಮುಖಾಂತರ. ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಕುಡಿಯೋ ನೀರಿನ ವಿಚಾರದಲ್ಲಿಯೂ ಕೂಡ ರಾಜಕೀಯ ಅನ್ನುವಂಥದ್ದು ಭಾರಿ ಸದ್ದನ್ನ ಮಾಡ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಟರ್ ವಾರ್. ಔರಾದ ಕಮಲಾನಗರದಲ್ಲಿ ನೀರಿಗೆ ಹಾಹಾಕಾರ ಇದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಕುಡಿಯುವ ನೀರಿನ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿತ್ತು. ವರ್ಷದ ಹಿಂದನೆ ಟೆಂಡರ್ ಕೂಡ ಆಗಿತ್ತು. ಬರೋಬ್ಬರಿ 88 ಕೋಟಿ ರೂಪಾಯಿಗೆ ಟೆಂಡರ್ ಮಂಜೂರಾಗಿತ್ತು. ಇನ್ನ ವರ್ಷ ಉರುಳಿದ್ರೂ ಕೂಡ ಇನ್ನೂ ಈ ಕಾಮಗಾರಿ ಶುರುವಾಗಿಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿ ಶಾಸಕರ ಕ್ಷೇತ್ರವನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಔರಾದ ಬಿಜೆಪಿ ಶಾಸಕ ಪ್ರಭು ಚವ್ಹಾಣ್ ಈ ಬಗ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಪದೇ ಪದೇ ನಾನು ಮಾತಾಡ್ತಾ ಇದ್ದೀನಿ, ಮಂತ್ರಿ ಅಂತ ಮಾತಾಡ್ತಾ ಇದ್ದೀನಿ. ಟೆಂಡರ್ಗೂ 1 ವರ್ಷ ಲೇಟು, 1 ವರ್ಷ ಟೆಂಡರ್ ಮಾಡ್ಲಕ್ಕ ಲೇಟು, ಆಮೇಲೆ ಟೆಂಡರ್ ಆದ್ಮೇಲೆ 1 ವರ್ಷ ಲೇಟು. ನಮ್ಗೆ ಯಾಕೆ ಹಿಂಗಾಗ್ತಾ ಇದೆ? ನಾವು ಚೀಫ್ ಇಂಜಿನಿಯರ್ಗೆ ಮಾತಾಡಿದೀನಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮಾತಾಡಿದೀನಿ, AWE ಎಲ್ಲರೂ ಯಾರು ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅಂತಾಗಿ ತಮ್ಮ ಮುಖಾಂತರ. ಬೆಂಗಳೂರಿನಲ್ಲಿ ಬದುಕು ದಿನೇ ದಿನೇ ಮತ್ತಷ್ಟು ಮಗದಷ್ಟು ದುಬಾರಿ ಆಗ್ತಾ ಇದೆ ಅಂತ ಹೇಳಿ ಇತ್ತೀಚೆಗಷ್ಟೇ ಬಸ್ ಟಿಕೆಟ್ ಪ್ರೈಸ್ ಜಾಸ್ತಿ ಆಯಿತು, ಆಟೋ ಪ್ರೈಸ್ ಕೂಡ ಜಾಸ್ತಿ ಆಗೋ ಬಗ್ಗೆ ಚರ್ಚೆ ಆಗ್ತಿದೆ. ಪೆಟ್ರೋಲ್ ಡೀಸೆಲ್ ಆಯಿತು, ಹಾಲಿನ ದರ ಆಯಿತು, ಕರೆಂಟ್ ಕೂಡ ಆನ್ ದ ವೇ, ಕರೆಂಟ್ ಆಗಿದೆ, ನೀರಿನ ಬಿಲ್ ಕೂಡ ಜಾಸ್ತಿ ಆಗೋದು ಆನ್ ದ ವೇ ಇದೆ. ಇದೆಲ್ಲದರ ಜೊತೆಗೆ PG ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ಕೆಲಸ ಮಾಡೋ ಯುವಕ ಯುವತಿಯರು ಉಳಿದುಕೊಳ್ಳುವ PG, ವಿದ್ಯಾರ್ಥಿಗಳು ಉಳಿದುಕೊಳ್ಳೋ PG, ಇದರ ರೇಟ್ ಕೂಡ ಹೆಚ್ಚಾಗತ್ತಂತೆ. 10% ರೆಂಟ್ ಜಾಸ್ತಿ ಮಾಡಬೇಕು ಅಂತ ಹೇಳಿ PG ಮಾಲೀಕರು ನಿರ್ಧಾರ ಮಾಡಿದ್ದಾರಂತೆ. ಈ ಬಗ್ಗೆ ಬೆಂಗಳೂರು ಜನರು ಮಾತಾಡೋದೇನಂತಂದ್ರೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ನಮ್ ಸಂಬಳ ಜಾಸ್ತಿ ಆಗ್ತಿಲ್ಲ ಅಂತ PG ಮಾಲೀಕರು ಮಾತನಾಡಿದ್ದಾರೆ. ಹಾಗೆ ಈ PG ದರ ಏರಿಕೆ ಬಗ್ಗೆನೂ ಮಾತನಾಡಿದ್ದಾರೆ. ಕೆಲವರು ಕೇಳಿಸ್ಕೊ. ದುನಿಯಾ ತುಂಬಾ ಕಾಸ್ಟ್ಲಿ ಆಗಿದೆ. ಪ್ರತಿಯೊಂದು ವಸ್ತುಗಳು ದರ ಏರಿಕೆ ಆಗಿದೆ. ಬಸ್ ದರ ಮೊನ್ನೆ 15% ಏರಿಕೆ ಆಯಿತು. ಹೀಗೆ ಮೆಟ್ರೋ ದರ ಏರಿಕೆ ಆಗ್ತಿದೆ. ಬೇಳೆ, ಎಣ್ಣೆ,
ಎಲ್ಲವೂ ಜಾಸ್ತಿ ಆಗ್ತಿದೆ. ಇದರ ನಡುವೆ ಇದೀಗ ಮತ್ತೊಂದು ಶಾಕು, PGಗಳ ದರ ಏರಿಕೆ ಮಾಡಲು ಇದೀಗ PG ಸಂಘದವರು ಮುಂದಾಗಿದ್ದಾರೆ. ನಮ್ಮ ಜೊತೆ ಈಗ PG ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ದರ ಏರಿಕೆ ಆಗುತ್ತೆ ಸರ್, ಎಷ್ಟಾಗುತ್ತೆ ಅಂತ? ಸರ್, ಇದು ಎಲ್ಲದು ದುಬಾರಿ ಬೆಂಗಳೂರು ಆಗ್ತಾ ಇದೆ. ಸೊ ಇಂದಿನ ಪರಿಸ್ಥಿತಿಯಲ್ಲಿ ಕಳೆದ 2-3 ವರ್ಷಗಳಲ್ಲಿ ತಾವು ಕೂಡ ನೋಡ್ತಾ ಇದ್ದೀರಾ. ಸೊ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯಿತು. ಸೊ ವಾಟರ್ಗೆ ಸಂಬಂಧಪಟ್ಟಿರೋಂಥದ್ದು, ಈಗ ಒಂದು ಏನು ಬಸ್ ದರ ಏರಿಕೆ, ಈ ಪ್ರತಿಯೊಂದು ಕೂಡ ನೀವು ಬೇಳೆ ಪದಾರ್ಥಗಳನ್ನು ಇವತ್ತು ಭಾಳ ಅಂದ್ರೆ ಭಾಳ ದುಬಾರಿಯಾಗಿ ನಾವು ಕೊಂಡ್ಕೊಳ್ತಾ ಇದ್ದೀವಿ. ಅಕ್ಕಿಯಿಂದ ಹಿಡಿದು ಬೇಳೆಯಿಂದ ದವಸ ಧಾನ್ಯಗಳೆಲ್ಲ. ಸೊ ಈ ನಿಟ್ಟಿನಲ್ಲಿ ಅದೇ ರೀತಿ ಬಾಡಿಗೆ ಕೂಡ ಕಟ್ಟಡದ ಮಾಲೀಕರು, ಯಾಕಂದರೆ ಎಲ್ಲ PG ಓನರ್ಸ್ಗಳು ಕಟ್ಟಡದ ಮಾಲೀಕರು ಆಗಿಲ್ಲ. ಸೊ 80%-90% ಜನ ಬಾಡಿಗೆ ತೆಗೆದುಕೊಂಡೇ PGಗಳನ್ನ ನಡೆಸುವಂಥದ್ದಾಗುತ್ತೆ. ಪ್ರತಿ ತಿಂಗಳು 5%, 10% ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಬಾಡಿಗೆ. ಈ ಬಾರಿ ಎಷ್ಟು ಪರ್ಸೆಂಟ್ ಸರ್ ಹಂಗಾರೆ? ಸರ್, ಬಾಡಿಗೆ ಪ್ರತಿ ತಿಂಗಳು ಅಗ್ರಿಮೆಂಟ್ ಪ್ರಕಾರವಾಗಿ ಅವ್ರು 5 ವರ್ಷ 10 ವರ್ಷ ಏನು ಮಾಡ್ಕೊಂಡಿರ್ತಾರೋ ಒಂದು ಕಮಿಟ್ಮೆಂಟ್ಸು, ಪ್ರತಿ ತಿಂಗಳು ವರ್ಷನೂ ಅದು ರಿವೈಸ್ ಆಗ್ತಾ ಹೋಗುತ್ತೆ. ಈಗ ಕಳೆದ 3-4 ವರ್ಷಗಳಿಂದ ನಾವು ಯಾವುದೇ ಬೆಲೆ ಏರಿಕೆ ಮಾಡಿಲ್ಲ. ಮಾನವೀಯತೆ ಹಿತದೃಷ್ಟಿಯಿಂದ ಮತ್ತೆ ಕಾಂಪಿಟೇಷನ್ಸ್ ಇವತ್ತು ಸಿಕ್ಕಾಬಟ್ಟೆ PGಗಳು ಆಗ್ತಾ ಇದೆ. ಕೆಲವರು ನಷ್ಟನೂ ಅನುಭವಿಸುವಂಥದ್ದು ಆಗ್ತಾ ಇದೆ. ಎಲ್ಲರೂ PG ಮಾಡ್ತಕ್ಕಂಥದ್ದು ಈಸಿ ಅನ್ನುವಂತಹ ಒಂದು ಮೆಥಡಲ್ಲಿ ಬಂದು ಕೈ ಹಾಕ್ತಕ್ಕಂಥದ್ದು. ನಂತರದ ದಿನಮಾನಗಳಲ್ಲಿ ಅದರ ಅನುಭವ ಮತ್ತು ಒಂದು ಸುರಕ್ಷತೆ ಪ್ರತಿಯೊಂದನ್ನು ಕೂಡ ಈಗ BBMP ಅವರು ಒಂದು ಒಳ್ಳೆಯ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ಒಂದು ಮಾರ್ಗಸೂಚಿ ಕೊಟ್ಟಿದ್ದಾರೆ. ನಿಯಮಬದ್ಧವಾಗಿ ನಡೆಸ್ತಕ್ಕಂಥವ್ರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು ಈಗ ಚಿಂತನೆ ಮಾಡ್ತಕ್ಕಂಥದ್ದು, ಯಾಕಂದರೆ ಲಾಭಾಂಶ ಅಥವಾ ಸ್ಯಾಲರಿಗೆ ನಮಗೆ ಬರ್ತಕ್ಕಂಥದ್ದು ಕಡಿಮೆ ಆದರೆ ಎಲ್ಲೋ ಒಂದು ಹತ್ರ ಆತಂಕ ಬರುತ್ತೆ. ಹಾಕಿರ್ತಕ್ಕಂಥ ಹೂಡಿಕೆಗೆ ತಕ್ಕ ಫಲ ಸಿಕ್ಕಿಲ್ಲ ಅಂದರೆ. ಬಟ್ ನಾವು ನಿಖರವಾಗಿ ಇಷ್ಟು ಪರ್ಸೆಂಟು ಅನ್ನುವಂಥದ್ದು ಪರ್ಸೆಂಟ್ ಅಂತ ಮಾಡ್ಬೋದಂತೆ ನಿಮ್ಮ ಇದರಲ್ಲಿ ಸರ್, ಎಷ್ಟು ಪರ್ಸೆಂಟ್ ಮಾಡ್ಬೋದು? ಈಗ ಕೆಲವು ಭಾಗದ ಒಪಿನಿಯನ್ನ, ಈಗ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ 4 ಝೋನಿಂದ ನಮ್ಮ ಸದಸ್ಯರು ಮಾಲೀಕರುಗಳು ಏನಿದ್ದಾರೆ ಅವರಿಂದ ಒಪಿನಿಯನ್ ತಗೊಳ್ತೀವಿ. ಎಸ್, ಇದಿಷ್ಟು PG ಮಾಲೀಕರ ಸಂಘದ ಅಧ್ಯಕ್ಷ ಅರುಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಎಸ್, ಗಮನಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ದುಬಾರಿ ಜೀವನ ಎಷ್ಟೆಲ್ಲ ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ. ಈ PG ಮಾಲೀಕರದ್ದು ಏನು ಸಮಸ್ಯೆ ಇಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ದೈನಂದಿನವಾಗಿ ಈಗ ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಕಿರಾಣಿ ಎಲ್ಲವೂ ಕೂಡ ಜಾಸ್ತಿ ಆಗ್ತಿರುವಾಗ ನಾವೇನ್ ಮಾಡೋಣ ಅನ್ನೋಂಥ ಪ್ರಶ್ನೆ ಅವರು. ಸೊ ಅನಿವಾರ್ಯವಾಗಿ ನಾವು ರೇಟನ್ನ ಜಾಸ್ತಿ ಮಾಡಲೇಬೇಕು ಅನ್ನುವಂತಹ ಪರಿಸ್ಥಿತಿ. ಈಗ ಒಬ್ಬ PG ಮಾಲೀಕರು ಮಾತಾಡ್ತಾ ಇದ್ದನ್ನು ನಾವು ಗಮನಿಸಿದ್ವಿ. ಸರ್, ಎಲ್ಲವೂ ಕೂಡ ರೇಟ್ ಜಾಸ್ತಿ ಆದಾಗ ನಾವು ಹೇಗೆ ಮೇಂಟೈನ್ ಮಾಡಬೇಕು? ಇದು ಅನಿವಾರ್ಯವಾಗಿ ನಾವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ ಅನ್ನೋಂಥದ್ದು. ಆದ್ರೆ ಇದು ಬರೇ ಬೀಳ್ತಾ ಇರುವಂತದ್ದು ಜನಸಾಮಾನ್ಯರಿಗೆ, ಮಿಡ್ಲ್ ಕ್ಲಾಸ್ನವ್ರಿಗೆ ಏನ್ ಮಾಡೋಣ ಅನ್ನುವಂತಹ ಬಿಗ್ ಕ್ವಶನ್ ಜನರನ್ನ ಕಾಡ್ತಾ ಇದೆ.